ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಮೊದಲನೇದಾಗಿ ಮಹಾತಾರ್ ಬಾಬಾಜಿಯವರಿಗೆ, ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ, ಇಂದಿನ ಈ ಒಂದು ಬಹಳ ಸಮಗ್ರ ಜೀವನ ಶೈಲಿಯಲ್ಲಿ ನಾನು ತಿಳ್ಕೊಂಡ ಲಿಂಬೆಯ ಸಿಪ್ಪೆಯ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ಇವತ್ತು ಹಾಜರಿದ್ದೇನೆ. ಇವತ್ತಿನ ವಿಷಯ ಎಲೆಲೆ ಬೆಪ್ಪೆ ಏತಕ್ಕೆ ಎಸೆವೆ ಲಿಂಬೆಯ ಸಿಪ್ಪೆ. ಈ ಪುಸ್ತಕ ಎಲ್ರಿಗೂ ತಿಳಿದ ಹಾಗೆ ನಾವು ಮಹಾತಾರ್ ಫೌಂಡೇಶನ್ ನಿಂದ ಮೈಸೂರಿನ ಇಂದ್ರಪ್ರಸ್ಥ ನ್ಯಾಚುರಲ್ ಫಾರ್ಮಿಂಗಿಗೆ ಭೇಟಿ ಕೊಟ್ಟಿದ್ವಿ, 35 ಜನ, ಅಲಾಂಗ್ ವಿತ್ ಗುರುಗಳು ಸಹ. ಇವರು ಬರೆದಂತ ಅಂದ್ರೆ ಚಂದ್ರಶೇಖರ್ ಅವರು ಬರೆದಂತಹ ಈ ಪುಸ್ತಕ ಲಿಂಬೆ ಹಿಚುಕಿದಾಗ ಅಂತ, ಮತ್ತು ಜೊತೆಗೆ ಸಾವಯವ ಅಡುಗೆ ಇಂದ್ರಪ್ರಸ್ಥದ ಕೊಡುಗೆ, ಈ ಪುಸ್ತಕದ ಹೆಸರು. ನಾವು ಸಾಮಾನ್ಯವಾಗಿ ಎಸೆಯುವುದರಲ್ಲಿ ಬಹಳ ಮುಂದೆ, ಯಾಕಂತಂದ್ರೆ ಅದು ನಮ್ಮ ಜೀನಲ್ಲೇ ಬಂದಿದೆ ಅಂತ ಹೇಳ್ತಾರೆ ಚಂದ್ರಶೇಖರ್ ಅವರು. ಎಸೆಯುವಂತ ಒಂದು ಪ್ರವೃತ್ತಿ ಈಗ ಬಂದದ್ದಲ್ಲ, ಅದು ನಮ್ಮ ಜೀನ್ನಲ್ಲಿ ಬಂದಿದೆ ಅಂತ ಹೇಳತಕ್ಕಂಥದ್ದು. ಯಾವುದೇ ಸಿಕ್ಕಿದ್ರು ಅದರ ಉಪಯೋಗ ಏನು ಅಂತ ನಾವು ತಿಳ್ಕೊಳ್ಳೋದೆ ಫಸ್ಟ್ ನಾವು ಎಸಿತೇವೆ, ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ ಹೇಳತಕ್ಕಂಥದ್ದು. ಜೊತೆಗೆ ನಾವೆಲ್ಲರೂ ಕಂಡ ಹಾಗೆ ಈಗ ನಾವು ಇಡೀ ವಾತಾವರಣದಲ್ಲಿ ಕಾಣತಕ್ಕಂಥದ್ದು ಪ್ಲಾಸ್ಟಿಕ್ ಅಥವಾ ಬೇಡದ್ದ ಬಟ್ಟೆಗಳು ಅಂತ ಇಂಥದ್ದು. ಇದರಲ್ಲಿ ಪ್ಲಾಸ್ಟಿಕ್ ಯಾವ ಉಪಯೋಗಕ್ಕೂ ಬರುವುದಿಲ್ಲ, ಯಾಕಂತಂದ್ರೆ ಕೊಳೆಯುವುದಿಲ್ಲ. ಬಟ್ ಪೇಪರ್, ಬಟ್ಟೆ ಇಂಥದ್ದೆಲ್ಲವೂ ಸಹ ಅದು ಮಣ್ಣಲ್ಲಿ ಕೊಳೆತು ಗೊಬ್ಬರನ ಏನಾದ್ರೂ ಒಂದು ಆಗುತ್ತೆ ಅಂತ ಹೇಳತಕ್ಕಂಥದ್ದು. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ ಚಂದ್ರಶೇಖರ್ ಅವರು, ನಮ್ಮ ತ್ಯಾಜ್ಯ ಅಂದ್ರೆ ನಾವು ಬಿಸಾಡತಕ್ಕಂಥ ವಸ್ತು ಏನಿದೆ, ವೇಸ್ಟ್ ಅಂತ ಹೇಳ್ತೇವಲ್ಲ, ಅದು ಸಸ್ಯಗಳಿಗೆ ಸಾರ. ಅಂದ್ರೆ ಯಾವುದೇ ಸಸ್ಯಗಳಿಗೆ ನಾವು ಎಷ್ಟಂತ ವಸ್ತು ಅದು ಒಂದು ಶಕ್ತಿಯಾಗಿ ಸಿಗ್ತದೆ ಅಂತ. ಸಸ್ಯಗಳ ತ್ಯಾಜ್ಯ ನಮಗೆ ಆಹಾರ. ನಾವೇನು ಸಸ್ಯಗಳಿಂದ ವೇಸ್ಟ್ ಅಂತ ಹೇಳ್ತೇವೆ ಅದು ನಮಗೆ ಆಹಾರ ಆಗುತ್ತೆ. ಪರಸ್ಪರ ಸಹಕಾರ ಪ್ರಕೃತಿಗೆ ಆಧಾರ. ಸೊ ಈ ಬೇಡದಂತ ವೇಸ್ಟ್ ನಲ್ಲಿ ಸಹ ಒಂದು ಪ್ರಕೃತಿಗೆ ಸಹಕಾರ ನೀಡಿದೆ, ಹಂಗೆ ಅಂದ್ರೆ ಒಂದಕ್ಕೊಂದು ಹೆಲ್ಪ್ ಮಾಡಿಕೊಂಡು ನಮ್ಮ ಆಧಾರವನ್ನಾಗಿ ಮಾಡ್ತದೆ ಅಂತ ಹೇಳತಕ್ಕಂಥದ್ದು. ಈ ಲಿಂಬೆ ಸಿಪ್ಪೆ ಬಗ್ಗೆ ಬಹುಶಃ ನಮ್ಮ ವೇದಿಕೆಯಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ. ಉಮಾ ಮೇಡಮ್ ಮಾತಾಡಿದಾಗ ನನ್ಗನ್ಸುತ್ತೆ ಎಂತ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳತಕ್ಕಂಥದ್ದು. ಇದೇನು ಹೊಸದಲ್ಲ, ಆದ್ರೆ ಗೊತ್ತಿದ್ರು ನಾವು ಎಸೆಯುವಂತ ಒಂದು ಪ್ರವೃತ್ತಿಯನ್ನು ಬಿಡುವುದು ಬಹಳ ಕಡಿಮೆ. ಉಪಯೋಗ ಗೊತ್ತಿರುತ್ತೆ, ಆದ್ರೂ ಅದನ್ನ ಉಪಯೋಗವನ್ನ ಮಾಡುವುದಿಲ್ಲ. ಇದನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳತಕ್ಕಂಥ ಉದ್ದೇಶದಿಂದ ನಾನಿವತ್ತು ಈ ಒಂದು ವಿಷಯವನ್ನ ಆರಿಸ್ಕೊಂಡಿದ್ದೇನೆ. ಎಲ್ರಿಗೂ ಗೊತ್ತಿದೆ, ಪ್ರತಿದಿನ ಒಂದಲ್ಲ ಒಂದು ಅಡಿಗೆಯಲ್ಲಿ ನಾವು ಲಿಂಬೆಯನ್ನ ಉಪಯೋಗ ಮಾಡ್ತೇವೆ. ಲಿಂಬೆಯ ಜ್ಯೂಸ್ ಇರ್ಬೋದು, ತಂಬಳಿ ಇರ್ಬೋದು, ಇದೆಲ್ಲ. ಆದ್ರೆ ಅದನ್ನು ಬಳಸಿದ ಮೇಲೆ, ಹಿಂಡಿದ ಮೇಲೆ ಆ ಸಿಪ್ಪೆಯನ್ನ ನಾವು ಎಸ್ದು ಬಿಡ್ತೇವೆ. ಈ ಸಿಪ್ಪೆಯನ್ನ ಎಸೆಯದೆ ನಾವು ಹೇಗೆ ವಿವಿಧ ಉಪಯೋಗಕ್ಕೆ ಬಳಸ್ಬೋದು ಅಂತ ಹೇಳತಕ್ಕಂಥದ್ದನ್ನ ನಾವು ಇವತ್ತಿಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಲಿಂಬೆ ಸಿಪ್ಪೆಯನ್ನ ಕೆಲವು ಕಾರ್ಯಕ್ರಮದಲ್ಲಿ ಹೋದಾಗ ಒಂಥರ ಬೇಜಾರಾಗುತ್ತೆ, ಅದನ್ನ ನೋಡಿದಾಗ ರಾಶಿ ಲಿಂಬೆಯ ಸಿಪ್ಪೆಯನ್ನ ಎಸ್ತಿರ್ತಾರೆ. ಈ ಸಿಪ್ಪೆಯನ್ನ ತಗೊಂಡು, ಯಾಕಂತಂದ್ರೆ ಈ ಲಿಂಬೆ ಹಣ್ಣನ್ನ ನಾವು ಕಟ್ ಮಾಡುವಾಗ್ಲೇ ಅದನ್ನ ತೊಳೆದು ಕಟ್ ಮಾಡ್ಬೇಕು. ನಾವು ಮುಂದೆ ಅದನ್ನ ಬಳಸ್ಬೇಕು ಅಂತಂದ್ರೆ ಅದು ಮಾರ್ಕೆಟಲ್ಲಿ ತಂದಿರತಕ್ಕಂಥದ್ದು ಮಣ್ಣು, ಕೊಳಕು ಎಲ್ಲ ಇರ್ತದೆ. ಆದ ಕಾರಣ ಅದನ್ನ ಕಟ್ ಮಾಡುವಾಗಲೇ ನಾವು ತೊಳೆದು ಕಟ್ ಮಾಡಬೇಕು. ಹಿಂಡಿದ ಸಿಪ್ಪೆಯನ್ನ ನಾವು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಳ್ಬೇಕು. ಒಣಗಿಸಿ ಪುಡಿ ಮಾಡಿದಂತಹ ಈ ಒಂದು ಸಿಪ್ಪೆಯನ್ನ ನಾವು ಪ್ರಥಮವಾಗಿ, ವಿಶೇಷವಾಗಿ ಮಹಿಳೆಯರು ಇಷ್ಟಪಡತಕ್ಕಂಥದ್ದು, ಸಿಪ್ಪೆಯ ಪುಡಿಯನ್ನ ಮಾಡಿ ನಾವು ಮುಖದ ಕಾಂತಿಗೆ, ಬಲವರ್ಧನೆಗೆ ಇದನ್ನ ಉಪಯೋಗಿಸಬಹುದಾಗಿದೆ. ಹೇಗೆ ಅಂತಂದ್ರೆ, ಈ ಬಿಸಿಲಿದ್ದಂತಹ ಸಂದರ್ಭದಲ್ಲಿ ನಾವು ಒಂದು 15 ದಿನಗಳ ಕಾಲ ಇದನ್ನ 4 ತುಂಡುಗಳನ್ನಾಗಿ ಮಾಡಿ ಈ ಸಿಪ್ಪೆಯನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆ ನಂತರ ಇದನ್ನ ಪುಡಿಯನ್ನ ಮಾಡಿಕೊಂಡ್ರೆ, ಮನೆಯಲ್ಲೇ ಮಿಕ್ಸಿಯಲ್ಲ ನಾವು ಪುಡಿಯನ್ನ ಮಾಡಿಕೊಂಡ್ರೆ, ಇದನ್ನ ನಾವು ಫೇಸ್ ಪ್ಯಾಕ್ ಆಗಿ ಉಪಯೋಗ ಮಾಡಿದ್ರೆ ಸ್ಕಿನ್ನಿಗೆ, ಚರ್ಮಕ್ಕೆ ಬಹಳ ಕಾಂತಿ ಕೊಡತಕ್ಕಂತಹ ಒಂದು ವಸ್ತು ಇದು. ಯಾಕಂತಂದ್ರೆ ಇದು ಕೇವಲ ಮುಖದ ಕಾಂತಿ ಮಾತ್ರ ಅಲ್ಲ, ಮುಖದಲ್ಲಿರುವ, ಯಾಕಂದ್ರೆ ನಾವು ಇಷ್ಟೆಲ್ಲ ಓಡಾಡ್ತೇವೆ, ಕಾರ್ಬನ್ ಅದು ಇದು, ಬೆವರು, ಸೆಕೆ, ಧೂಳು ಎಲ್ಲ ಇರ್ತವೆ, ಕೂತ್ಕೊಳ್ಳುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡತಕ್ಕಂಥದ್ದು ನಮ್ಮ ಲಿಂಬೆ. ಆದ್ದರಿಂದ ಲಿಂಬೆಯ ಸಿಪ್ಪೆಯನ್ನ ಈ ರೀತಿ ಫೇಸ್ ಪ್ಯಾಕ್ ಆಗಿ ನಾವು ಉಪಯೋಗವನ್ನ ಮಾಡಬಹುದು.
ಜೊತೆಗೆ ಸ್ಕಿನ್ ಒಂಥರ ಕೋಮಲ ಮೃದುವಾಗಿ ಇರುತ್ತೆ. ಯಾವುದೇ ತುರಿ ಹೊಟ್ಟು ಅಥವಾ ಕೆಲವರಿಗೆ ಒಂಥರ ಬ್ಲ್ಯಾಕ್ ಐಡ್ಸ್ ಅಂತ ಹೇಳ್ತಾರೆ, ಕಪ್ಪು ಚಿಕ್ಕ ಕಲೆ ಆಗಿರತಕ್ಕಂಥದ್ದು. ಇದೆಲ್ಲವೂ ಸಹ ಈ ಒಂದು ಲಿಂಬೆಯ ಒಣಗಿದ ಸಿಪ್ಪೆಯನ್ನ ಪುಡಿ ಮಾಡಿ ಹಚ್ಚೋದ್ರಿಂದ ನಮಗೆ ಗುಣ ಆಗುತ್ತೆ. ಎರಡನೇದಾಗಿ ಈ ನಾವೇನು ತಲೆಯನ್ನ ತೊಳೆಯುವಾಗ ಶಾಂಪನ್ನ ಉಪಯೋಗ ಮಾಡ್ತೇವೆ, ಅದರ ಬದಲಿಗೆ ಈ ಒಣಗಿದ ಲಿಂಬೆಯ ಪುಡಿಯನ್ನ ಬಳಸಿದ್ರೆ ತಲೆಯಲ್ಲಿ ಹೊಟ್ಟು ಇರುವುದಿಲ್ಲ, ಜೊತೆಗೆ ತಲೆ ಕ್ಲೀನ್ ಆಗಿರ್ತದೆ, ಜೊತೆಗೆ ಒಳ್ಳೆ ಪರಿಮಳ ಅಂತ ಹೇಳ್ತೇವಲ್ಲ, ಘಮ ಘಮ ಅಂತ, ಆ ರೀತಿಯ ಒಂದು ಪರಿಮಳವನ್ನು ಸಹ ನಾವು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಇದನ್ನ ಹಾಲಿನಲ್ಲಿ ಆಗಿ ಕಲಿಸ್ಬೋದು ಅಥವಾ ಮೊಸರಿನಲ್ಲಾಗಿ ಸಹ ಕಲಸಿ ನಾವು ಮುಖಕ್ಕೆ ಹಚ್ಕೋಬಹುದು. ಜೊತೆಗೆ ತಲೆಗೆ ಸಹ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಸ್ನಾನವನ್ನ ಮಾಡಬಹುದು. ಕೂದಲಿನ ಕೊಳೆ, ತಲೆಯಲ್ಲಿರುವ ಹೊಟ್ಟು, ತಲೆಯ ಕೊಳೆ ಅಥವಾ ಯಾವುದಾದ್ರೂ ತುರಿಕೆ ಇದ್ದಂಥ ಸಂದರ್ಭದಲ್ಲಿ ಇದು ಎಲ್ಲವೂ ಸಹ ಗುಣ ಆಗತಕ್ಕಂಥ ಶಕ್ತಿಯನ್ನ ಇದು ಹೊಂದಿದೆ. ಇದು ನಾವು ಕೇವಲ ಹಚ್ಕೊಳ್ಳತಕ್ಕಂಥದ್ದು. ಇನ್ನು ಇದನ್ನೇ ನಾವು ಹೊಟ್ಟೆಗೆ ಉಪಯೋಗ ಮಾಡಿದಾಗ ಏನಾಗುತ್ತೆ? ಲಿಂಬೆಯ ಸಿಪ್ಪೆ ಹೊಟ್ಟೆಯ ಒಳಗೆ ಸೇರಿದರೆ ಮನಸ್ಸಿನ ಮೃದುತ್ವ ಮಾರ್ಪಡುತ್ತದೆ. ಅಂದ್ರೆ ನಮಗೆ ಮನಸ್ಸಿನಲ್ಲಿ ಸಹ ಒಂಥರ ಆಹ್ಲಾದಕರವಾದ ಒಂದು ಫೀಲಿಂಗ್ಸ್ ಅಂತ ಹೇಳ್ತೇವಲ್ಲ, ಅದನ್ನ ಕೊಡ್ತದೆ. ಹೇಗೆ ತೊಡೋದು ಹೊಟ್ಟೆಗೆ? ಈ ಪುಡಿ ಮಾಡಿದಂತಹ ಲಿಂಬೆಯ ಒಣ ಸಿಪ್ಪೆಯ ಪುಡಿ ಏನಿದೆ, ಇದನ್ನ ನಾವು ತಂಬಳಿಯಾಗಿ ಬಳಸಬಹುದು. ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನ ಹಾಕಿ, ಸ್ವಲ್ಪ ಮೆಣಸನ್ನ ಹಾಕ್ಬಿಟ್ಟು ಅದನ್ನ ಉಪ್ಪು ಹಾಕಿ ರುಬ್ಬಿ, ಇದನ್ನ ಗಟ್ಟಿದ್ರೆ ಇದು ಚಟ್ನಿ ಆಗುತ್ತೆ. ಇದನ್ನೇ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಇದನ್ನ ತಂಬಳಿ ಅಂತ ಹೇಳ್ತಾರೆ. ಅಗತ್ಯ ಇದ್ದಲ್ಲಿ ಇದಕ್ಕೆ ಜೀರಿಗೆ ಅಥವಾ ಒಂದ್ ಸ್ವಲ್ಪ ಇಂಗನ್ನ ಹಾಕಿ ಒಂದು ಒಗ್ಗರಣೆ, ಅಥವಾ ಕರಿಬೇವನ್ನ ಹಾಕಿ ಒಂದು ಒಗ್ಗರಣೆಯನ್ನು ಸಹ ಹಾಕಿ ಇದನ್ನು ಊಟಕ್ಕೆ ಉಪಯೋಗಿಸಿದ್ರೆ ಮನಸ್ಸಿಗೂ ಆಹ್ಲಾದಕರ, ಜೊತೆಗೆ ಯಾವುದೇ ಹೊಟ್ಟೆ ಕೆಡತಕ್ಕಂಥದ್ದು ಮಾಡತಕ್ಕಂಥದ್ದು ಅಜೀರ್ಣ ಆಗಿರ್ತಕ್ಕಂತಹ ಸಮಸ್ಯೆಯನ್ನ ಇದು ನಿವಾರಿಸುತ್ತದೆ. ಸೊ ಇಲ್ಲಿಯೂ ಸಹ ಈ ಸಿಪ್ಪೆ ಅನುಕೂಲಕರವಾದ ಒಂದು ವಸ್ತು. ಸಾಮಾನ್ಯವಾಗಿ ನಾವು ತಂಬಳಿಯನ್ನ ಮಾಡುವಾಗ ಮಜ್ಜಿಗೆಯನ್ನ ಸಹ ಇದರಲ್ಲಿ ಬಳಸ್ತೇವೆ. ಮಜ್ಜಿಗೆಯನ್ನ ಸಹ ಇದರಲ್ಲಿ ಕಲಸಿ ರುಚಿಕರವಾದ ತಂಬಳಿಯನ್ನ ಮಾಡಿ ಊಟಕ್ಕೆ ನಾವು ಬಳಸಬಹುದು. ತಂಬಳಿಯದೇ ಪಾಕದಲ್ಲಿ ನಾನು ಹೇಳ್ದಲ್ಲ, ಗಟ್ಟಿಗಿದ್ದರೆ ಅದನ್ನ ಚಟ್ನಿಯಾಗಿ ನಾವು ಇದರಲ್ಲಿ ಮೊಸರು ಬಳಸುವ ಅಗತ್ಯ ಇಲ್ಲ. ಹಾಗೇನೆ ರುಬ್ಬಿ ತೆಂಗಿನಕಾಯಿನೊಟ್ಟಿಗೆ ಚಟ್ನಿಯಾಗಿ ನಮ್ಮ ಚಪಾತಿಯ, ದೋಸೆಯ ಅಥವಾ ಅನ್ನಕ್ಕೆ ಸಹ ಕಲಿಸ್ಕೊಂಡು ನಾವು ಊಟವನ್ನ ಮಾಡಬಹುದು. ಆ ನಂತರ ಲಿಂಬೆ ಸಿಪ್ಪೆಯ ಚಟ್ನಿ ಪುಡಿಯನ್ನ ಮಾಡತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಎಲ್ಲರೂ ವಿಧವಾದ ಪೌಷ್ಟಿಕಾಂಶ ಇರತಕ್ಕಂತಹ ಬೇಳೆ ಕಾಳು ಎಲ್ಲವನ್ನ ಉಪಯೋಗ ಮಾಡಿ, ಅಥವಾ ತೆಂಗಿನಕಾಯಿ ಇರ್ಬೋದು, ಇಂಥ ಚಟ್ನಿ ಪುಡಿಯನ್ನ ಮಾಡತಕ್ಕಂಥದ್ದು. ಅದರಂತೆಯೇ ನಾವು ಲಿಂಬೆಯ ಸಿಪ್ಪೆಯನ್ನ ಒಣಗಿಸಿ ಆ ಪುಡಿಗೆ ನಾವು ವಿವಿಧ ಕಾಳುಗಳನ್ನ ಹುರಿದು ಅದನ್ನ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ, ಸ್ವಲ್ಪ ಒಣ ಮೆಣಸಿನಕಾಯಿಯನ್ನು ಸಹ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಅದನ್ನ ನಾವು ಚಟ್ನಿ ಪುಡಿಯಾಗಿ ಬಳಸಬಹುದು. ಜೊತೆಗೆ ಈ ಪುಡಿಗೆ ಬಸವನ ಪಾದದ ಸೊಪ್ಪು ಅಂತ ಹೇಳ್ತಾರೆ, ಮತ್ತೆ ಈ ಚಕ್ರಪಾಣಿ ಸೊಪ್ಪು ಅಂತ ಹೇಳ್ತೇವೆ, ಕರಿಬೇವು ಅಂತ ಹೇಳ್ತೇವೆ, ವಿಟಮಿನ್ ಸೊಪ್ಪು ಅಂತ ಹೇಳ್ತೇವೆ, ಶ್ರೀಗಂಧದ ಸೊಪ್ಪು, ಗಂಧದ ಮರದ ಸೊಪ್ಪು, ಇವುಗಳನ್ನೆಲ್ಲ ಸಹ ಸ್ವಲ್ಪ ಬಾಣಲೆಯಲ್ಲಿ ಬಾಡಿಸಿ ಇದನ್ನು ಸಹ ಪುಡಿ ಮಾಡಿ ಈ ಲಿಂಬೆಯ ಸಿಪ್ಪೆಯ ಒಣ ಪುಡಿ ಏನಿದೆ ಅದಕ್ಕೆ ಮಿಕ್ಸ್ ಮಾಡಿ ಚಟ್ನಿ ಪುಡಿಯಾಗಿ ಸಹ ನಾವು ಇಟ್ಟುಕೊಂಡು ನಾವು ಬಳಸಬಹುದು. ಇದು ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ರುಚಿಗೆ ಸಹ ಬಹಳ ಒಳ್ಳೆಯದು. ಹಾಗೆಯೇ ಇದಕ್ಕೆ ಕಡಲೆ, ಹೆಸರು, ತೊಗರಿ ಈ ಥರ ಕಾಳುಗಳನ್ನು ಸಹ ಫ್ರೈ ಮಾಡಿ ಅನ್ನದಲ್ಲಿ ಪುಡಿ ಮಾಡಿ ಚಟ್ನಿ ಪುಡಿಯಾಗಿ ನಾವು ಊಟ ಮಾಡಬಹುದು. ಇನ್ನೊಂದೇನು ಅಂತಂದ್ರೆ, ಸಾಮಾನ್ಯವಾಗಿ ಯಾವುದಾದ್ರೂ ಶೀತ ನೆಗಡಿ ಆದಾಗ, ಜ್ವರ ಬಂದಾಗ ಬಾಯಿಯ ರುಚಿ ಕೆಟ್ಟಿರ್ತದೆ. ಅಂತಹ ಸಂದರ್ಭದಲ್ಲಿ ಇದು ನಾಲಿಗೆಗೆ ಒಳ್ಳೆಯ ರುಚಿಯನ್ನು ಕೊಡ್ತದೆ. ಜೊತೆಗೆ ನಾನು ಈಗಾಗಲೇ ಹೇಳಿದೆ, ಹೊಟ್ಟೆಯಲ್ಲಿ ಏನಾದರೂ ಪ್ರಾಬ್ಲಮ್ ಅಜೀರ್ಣ ಅಂತದಿದ್ದಾಗ ಇದು ಅದಕ್ಕೂ ಸಹ ಜೀರ್ಣಕ್ರಿಯೆಗೆ ಸಹ ಸಹಕಾರಿಯಾಗ್ತದೆ. ಮತ್ತೆ ರುಚಿಯಾಗಿ ತಿನ್ನತಕ್ಕಂತಹ ವಸ್ತು ಲಿಂಬೆ ಹಣ್ಣಿನಲ್ಲಿ ಇರುವ ಕಾರಣ ಇದನ್ನು ನಾವು ರುಚಿಗೆ ಸಹ ಬಳಸಲಾಗುತ್ತೆ. ಲಿಂಬೆಯ ಸಿಪ್ಪೆ ಸಾಮಾನ್ಯವಾಗಿ ಸ್ತ್ರೀ ದೋಷಗಳಿಗೆ ಅಥವಾ ಮುಟ್ಟು ನಿಲ್ವ, ಅಂದ್ರೆ ನಾವು ಮೆನೋಪೌಸ್ ಅಂತ ಹೇಳ್ತೇವಲ್ಲ, ಅಂತ ಸಂದರ್ಭದಲ್ಲಿ ತುಂಬಾ ಜನರಿಗೆ ಒಂಥರ ಮಾನಸಿಕವಾಗಿ ಗೊಂದಲ ಉಂಟಾಗುತ್ತೆ.
ಇದು ಕೆಲವರಿಗೆ ಒಂದು 5 ವರ್ಷದ ಮೊದಲೇ ಪ್ರಾರಂಭ ಆಗುತ್ತೆ, ಕೆಲವರಿಗೆ 3 ವರ್ಷದ ಮೊದಲು ಪ್ರಾರಂಭ ಆಗುತ್ತೆ. ಆ ಮುಟ್ಟು ನಿಲ್ಲತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಹೆಚ್ಚಿನ ಕೋಪ, ಒಂಥರ ದುಗುಡತನ, ಒಂಥರ ತಾಳ್ಮೆನೇ ಇರುವುದಿಲ್ಲ, ಸಿಡುಕು ಸಿಡುಕು ಇರತಕ್ಕಂತಹ ಒಂದು ಪರಿಸ್ಥಿತಿ ಬಂದಾಗ ಈ ಸಿಪ್ಪೆಯ ಪುಡಿಯಿಂದ ತಯಾರಿಸಿದ ಖಾದ್ಯವನ್ನ ನಾವು ಸೇವಿಸಿದ್ರೆ ಇದು ನಮಗೆ ಮನಃಶಾಂತಿಯನ್ನ ನೀಡ್ತದೆ. ಇದು ಒಂದು ಔಷಧಿಯಾಗೂ ಸಹ ಜೀರ್ಣಕ್ರಿಯೆಗೆ ಯಾವುದೇ ಹಣ ಇಲ್ಲದೆ ಒಂದು ಸಲ ನಾವು ನಿಂಬೆಹಣ್ಣನ್ನ ತಂದ ಮೇಲೆ ಮತ್ತೆ ಅದರ ಸಿಪ್ಪೆಗೆ ಕಾಸು ಕೊಡುವ ಅಗತ್ಯ ಇಲ್ಲ. ನಿಂಬೆಹಣ್ಣಿನ ಜ್ಯೂಸ್ ಆಗಲಿ ಅಥವಾ ಉಪ್ಪಿನಕಾಯಿಗೆ ಬಳಸಿದ್ರೆ ಅದೇ ಪೂರ್ತಿ ಬಳಕೆ ಆಗುತ್ತೆ. ಆದರೆ ಜ್ಯೂಸ್ ಎಲ್ಲ ಮಾಡಿದಾಗ ಅಥವಾ ಯಾವುದೇ ಸಾಂಬಾರು, ಉಪ್ಪಿಟ್ಟು ಎಲ್ಲದಕ್ಕೂ, ಚಿತ್ರಾನ್ನ, ಅವಲಕ್ಕಿ ಮಾಡಿದ್ರು ಎಲ್ಲದಕ್ಕೂ ಉಪಯೋಗ ಮಾಡಿದ್ಮೇಲೆ ಸಿಪ್ಪೆಯನ್ನ ಮತ್ತೆ ನಾವು ಕೊಂಡುಕೊಳ್ಳುವ ಅಗತ್ಯ ಇಲ್ಲ. ಅದನ್ನ ನಾವು ಬಹಳ ಉಪಯೋಗವಾಗಿ ಅದನ್ನು ಉಪಯೋಗಿಸಿದ್ರೆ ಇಂತಹ ಮಾನಸಿಕ ಗೊಂದಲಕ್ಕೆ ಸಹ ಬಹಳ ಸಹಾಯಕಾರಿ. ಇನ್ನು ಸಾರು ಅಥವಾ ಕಷಾಯ, 1 ಲೀಟರ್ ನೀರಿಗೆ 1-2 ಚಮಚದಷ್ಟು ಲಿಂಬೆ ಒಣಗಿಸಿದ ಪುಡಿಯನ್ನ, ಅದರ ಸಿಪ್ಪೆಯ ಪುಡಿಯನ್ನ ಹಾಕಿ ಕುದಿಸಿ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಮತ್ತೆ ಬೇಕಾದಂತ ಪಕ್ಷದಲ್ಲಿ ಖಾರ ಅಥವಾ ಬೇಕಾದ್ರೆ ಬೆಲ್ಲವನ್ನ ಹಾಕಿ ಒಂದು ಒಗ್ಗರಣೆಯನ್ನ ಕೊಟ್ಟು ಅದನ್ನ ಉಪಯೋಗ ಮಾಡಬಹುದು. ಕಷಾಯವಾಗಿ ಸಹ ಅದನ್ನ ಸೇವಿಸಬಹುದು. ಜೊತೆಗೆ ಇದನ್ನ ಒಂದು ಸಾರಿನ ರೂಪದಲ್ಲಿ, ನಾನೀಗ ಏನ್ ಹೇಳಿದೆ, ಈ ಲಿಂಬೆಯ ಒಣಗಿಸಿದ ಪುಡಿಗೆ ಉಪ್ಪು, ಖಾರ ಅಥವಾ ಬೆಲ್ಲವನ್ನ ಹಾಕಿ ಒಂದು ಒಗ್ಗರಣೆಯನ್ನ ಕೊಟ್ಟು ಅದನ್ನ ನಾವು ಸಾರಾಗಿ ಸಹ, ತಿಳಿ ಸಾರಾಗಿ ಸಹ ಬಳಸಿ ಅದನ್ನ ನಮ್ಮ ಊಟಕ್ಕೆ ಬಳಸಬಹುದು. ಲಿಂಬೆ ಸಿಪ್ಪೆ ಎಲ್ರಿಗೂ ಗೊತ್ತಿದೆ, ಸ್ವಲ್ಪ ಕಹಿ ಇರ್ತದೆ ಅಂತ ಹೇಳತಕ್ಕಂಥದ್ದು. ಆದರೆ ಅಂತ ಒಂದು, ಈಗ ನಾವು ಹಾಗಲಕಾಯಲ್ಲಿ ತಿಂದ ಹಾಗೆ ಅಥವಾ ಇನ್ಯಾವುದೋ ವಸ್ತುವನ್ನ ಕಹಿಯಾಗಿ ತಿಂದ ಹಾಗೆ ಅಲ್ಲ. ಅದರ ಜೊತೆಗೆ ಈ ಉಪ್ಪು, ಖಾರ ಬಳಸಿದಾಗ ಆ ಕಹಿ ನಮಗೆ ಗೊತ್ತಾಗುವುದಿಲ್ಲ. ಇವನ್ ಅದರಲ್ಲಿ ಕಹಿ ಇದ್ರೂ ಸಹ ಅದು ಹೊಟ್ಟೆಗೆ ಒಳ್ಳೆಯದು. ಆದ ಕಾರಣ ಅದನ್ನ ಸಾರಾಗಿ ಅಥವಾ ಕಷಾಯವಾಗಿ ಸಹ ನಾವು ಬಳಸಬೇಕು. ಇನ್ನೊಂದೇನು ಅಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ಸ್ನಾನದ ಪುಡಿ. ನಾವು ಸ್ನಾನ ಮಾಡುವಾಗ ತುಂಬಾ ಜನ ಸೀಗೆ ಪುಡಿ ಮತ್ತೆ ಬೇರೆ ಬೇರೆ ಎಲೆಗಳನ್ನ ಒಣಗಿಸಿ ಮಾಡಿರತಕ್ಕಂತಹ, ಅದರಲ್ಲಿ ನೆಲ್ಲಿಕಾಯಿ ಇರ್ಬೋದು, ಅಂಟುವಳಕಾಯಿ ಇರ್ಬೋದು, ಇಂಥದೆಲ್ಲ ಪುಡಿ ಮಾಡಿ ಇಟ್ಕೊಂಡು ತಲೆಯನ್ನ ತೊಳಿತೇವೆ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಯಾವುದೇ ಸಾಬೂನು ಬಳಸುವ ಅಗತ್ಯ ಇಲ್ಲ. ಈ ಪುಡಿಗೆ ನಾವು ಒಣಗಿಸಿದ ಲಿಂಬೆಯ ಸಿಪ್ಪೆಯ ಪುಡಿಯನ್ನ ಮಿಕ್ಸ್ ಮಾಡಿ ತಲೆಯನ್ನ ತೊಳೆದ್ರೆ ಕೂದಲು ಬಹಳ ಸ್ಮೂತ್ ಆಗಿರ್ತದೆ. ನಾನು ಫಸ್ಟಿಗೆ ಹೇಳಿದ ಹಾಗೆ ತಲೆ ಇರುತ್ತೆ, ಯಾವುದೇ ಕೊಳೆ ಇರ್ಬೋದು, ಹೊಟ್ಟಿರ್ಬೋದು ಅಥವಾ ತುರಿಕೆ, ಇಂಥದನ್ನ ಇದು ಪರಿಹಾರ ಮಾಡ್ತದೆ. ಈ ನಾವು ಕೊಳಕು ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ನಾವು ಓಡಾಡುವಾಗ ಸಾಕಷ್ಟು ಧೂಳು, ಕಾರ್ಬನ್ಸ್ ಇದೆಲ್ಲ ನಮ್ಮ ಇಡೀ ವಾತಾವರಣ ಹಾಳಾಗಿದೆ. ಇದೆಲ್ಲವೂ ಸಹ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರ್ತದೆ. ಇದೆಲ್ಲವನ್ನ ಕ್ಲೀನ್ ಮಾಡತಕ್ಕಂಥದ್ದು ಈ ಲಿಂಬೆಯ ಸಿಪ್ಪೆ. ಸೊ ಆದ ಕಾರಣ ಇದನ್ನ ಪ್ರತಿ ಬಾರಿ ನಾವು ತಲೆ ಸ್ನಾನ ಮಾಡುವಾಗ ಬಳಸಿದ್ರೆ ತುಂಬಾ ಒಳ್ಳೆಯದು. ಕೆಲವರು ಕೊನೆಯಲ್ಲಿ ಸ್ನಾನ ಮಾಡುವಾಗ ಲಿಂಬೆಯ ಹಣ್ಣಿನ ರಸವನ್ನ ಒಂದು ಮಗ್ಗಿಗೆ ಹಾಕ್ಬಿಟ್ಟು ಆಮೇಲೆ ಹಾಕೊಳ್ತಾರೆ. ಅದರ ಬದಲಿಗೆ ಈ ಸಿಪ್ಪೆಯ ಪುಡಿಯನ್ನೇ ಉಪಯೋಗ ಮಾಡಿದ್ರೆ ನಮ್ಮ ಇಡೀ ಮೈಗೆ, ತಲೆಗೆ ಸಹ ಇದು ಬಹಳ ಉಪಕಾರಿಯಾಗುತ್ತೆ. ಆಮೇಲೆ ನಾವು ಬೇಡದ ಕೆಲವು ವಸ್ತುಗಳು ಅಥವಾ ಸೋಪನ್ನ ಅಥವಾ ಏನು ಜೆಲ್ಲನ್ನ ಉಪಯೋಗ ಮಾಡಿ ತುಂಬಾ ಉಜ್ಜಿ ಸ್ನಾನ ಮಾಡುವ ಬದಲಿಗೆ ಸೀಗೆ ಪುಡಿಯ ಜೊತೆಗೆ ಈ ಪುಡಿಯನ್ನ ಹಾಕೊಂಡಾಗ ಇದು ಯಾವುದೇ ಶಾಂಪುಗೂ ಹೊರತಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗತಕ್ಕಂಥ ಒಂದು. ಜೊತೆಗೆ ಮನದ ಭ್ರಾಂತಿಗೆ ನಾನಿಲ್ಲ ಅಂತ ಹೇಳತಕ್ಕಂಥ, ಅಂದರೆ ಮನಸ್ಸನ್ನ ಸ್ವಾಸ್ಥ್ಯವಾಗಿರತಕ್ಕಂಥ ಕೆಲಸವನ್ನು ಸಹ ಇದು ಮಾಡುತ್ತೆ. ಎಲ್ರಿಗೂ ಗೊತ್ತಿದೆ, ನಾವು ಏನೇ ಸುಸ್ತಾಗಿದ್ದಾಗ, ಆಯಾಸ ಆಗಿದ್ದಾಗ, ಒಂಥರ ನಮಗೆ ಕೊಳಕು ಬೆವರು ಅಂತಂದಾಗ ಒಂದು ಸ್ನಾನ ಮಾಡಿದ್ರೆ ನಮಗೆ ಹಗುರ ಆಗುತ್ತೆ. ಆದ್ರೆ ಇದು ಕೇವಲ ನೀರಿನಲ್ಲಿ ಮಾಡುವ ಸ್ನಾನಕ್ಕಿಂತ ಈ ಪುಡಿಯನ್ನ ಸ್ವಲ್ಪ ಹಾಕೊಂಡು ಸ್ನಾನ ಮಾಡಿದ್ರೆ ಒಂದು ಒಳ್ಳೆಯ ಒಂದು ನಮಗೆ ಫೀಲಿಂಗ್ ಅನ್ನ ಕೊಡ್ತದೆ. ಅದರಿಂದ ಮಾನಸಿಕವಾಗಿ ನಾವು ತುಂಬಾ ಉತ್ಸಾಹಿಗಳಾಗ್ತೇವೆ. ಇನ್ನೊಂದೇನು ಅಂತಂದ್ರೆ, ಈ ಒಂದು ಪುಡಿಯನ್ನ ನಾವು ಹಲ್ಲಿನ ಪುಡಿಯಾಗಿ ಸಹ ಬಳಸಬಹುದು. ನಮ್ಮ ಟೂತ್ ಪೇಸ್ಟಿನ ಬದಲಾಗಿ ಈ ಒಣಗಿಸಿದ ಸಿಪ್ಪೆಯ ಪುಡಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಆ ಪುಡಿಯಲ್ಲೇ ನಾವು ನಮ್ಮ ಹಲ್ಲನ್ನ ಉಜ್ಜತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡಿಕೊಂಡಲ್ಲಿ ಇದು ಸಹ ಬಹಳ ಒಳ್ಳೆಯದು. ನಾವು ಪ್ರಕೃತಿಯನ್ನ ಹೇಗೆ ಪ್ರೀತಿಸ್ತೇವೆ ಅದೇ ರೀತಿಯಲ್ಲಿ ಈ ದಂತಕಾಂತಿಗೆ ಸಹ ಈ ಒಂದು ಪ್ರಾಕೃತಿಕ ನಮ್ಮ ನಿಂಬೆಹಣ್ಣಿನ ಒಣಗಿದ ಸಿಪ್ಪೆಯ
ಪುಡಿ ಸಹ ಬಹಳ ಬಹಳ ಉಪಕಾರಿ. ಉಪ್ಪು ಬೆರೆಸಿದ ಲಿಂಬೆಯ ಪುಡಿಯನ್ನ ಹಲ್ಲುಜ್ಜಲು ಪ್ರಾರಂಭ ಮಾಡಿದ್ರೆ ಆಮೇಲೆ ನಿಜವಾಗ್ಲೂ ನಮಗೆ ಟೂತ್ ಪೇಸ್ಟೇ ಬೇಡ ಅಂತ ಹೇಳತಕ್ಕಂಥ ಒಂದು ಫೀಲಿಂಗ್ ಬರ್ತದೆ. ಅಷ್ಟು ಕ್ಲೀನ್ ಆಗ್ತದೆ, ಬಾಯಿ ವಾಸನೆ ಸಹ ಇರುವುದಿಲ್ಲ. ಆಮೇಲೆ ಕೆಲವರಿಗೆ ಹಲ್ಲಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ಸಹ ಇದನ್ನು ಬಳಸಿದಾಗ ಹಲ್ಲಿನ ಸಮಸ್ಯೆ, ಸಾಧಾರಣವಾಗಿರತಕ್ಕಂತಹ ಹುಳದ ಅಥವಾ ಕೆಲವರಿಗೆ ದುರ್ವಾಸನೆ ಬರತಕ್ಕಂತಹದ್ದು ಇರುತ್ತೆ, ಇದು ಸಹ ಇರುವುದಿಲ್ಲ. ಇನ್ನೊಂದೇನು ಅಂತಂದ್ರೆ, ಎಲ್ಲರೂ ನಾವು ಮನೆಯಲ್ಲಿ ಪಾತ್ರೆಯನ್ನ ತೊಳೆಯುವಾಗ ಈ ಪುಡಿಯನ್ನ ನಾವು ಸೋಪ್ ಬಳಸಬಹುದು ಅಥವಾ ಸೋಪ್ ಆಯಿಲ್ ಅನ್ನ ಬಳಸಬಹುದು. ಅದಕ್ಕೆ ಈ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿ ನಾವು ಪಾತ್ರೆಯನ್ನ ತೊಳೆದ್ರೆ ನಮ್ಮ ಪಾತ್ರೆಯಲ್ಲಿ ಸಾಮಾನ್ಯ ಎಣ್ಣೆ, ಜಿಡ್ಡು, ನಾವು ಅಡಿಗೆ ಮಾಡೋದ್ರ ಮೇಲೆ ಹೋಗಿರ್ತದೆ. ಯಾಕಂದ್ರೆ ಹಾಲು ಉಪಯೋಗ ಮಾಡ್ತೇವೆ, ಮೊಸರು ಉಪಯೋಗ ಮಾಡ್ತೇವೆ, ಬೆಣ್ಣೆ, ತುಪ್ಪ ಇಂಥದನ್ನೆಲ್ಲ ನಾವು ಉಪಯೋಗ ಮಾಡಿರ್ತೇವೆ. ಅದು ಖಾಲಿ ನೀರಲ್ಲಿ ತೊಳೆದಾಗ ಅಷ್ಟೊಂದು ಕ್ಲೀನ್ ಆಗುದಿಲ್ಲ. ಅದಕ್ಕೆ ನಾವು ಈ ಪುಡಿಯನ್ನ ಹಾಕೊಂಡು ತೊಳೆದ್ರೆ ತುಂಬಾ ತುಂಬಾ ಕ್ಲೀನ್ ಆಗುತ್ತೆ. ಜೊತೆಗೆ ಇದು ನಮ್ಮ ಆರೋಗ್ಯ, ಹೈಜೀನ್ ಅಂತ ನಾವೇನು ಹೇಳ್ತೇವಲ್ಲ, ಅದನ್ನ ಶುದ್ಧತೆಯನ್ನ ಕಾಪಾಡಲಿಕ್ಕೆ ಪ್ರಯೋಜನ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ, ಅಡುಗೆ ಮನೆಯ ಕಟ್ಟೆ, ನಾವು ಅಡಿಗೆ ಮಾಡಿದಾಗ ಎಣ್ಣೆ ಅದು ಇದೆಲ್ಲ ಹಾರ್ತದೆ, ಗೋಡೆಯಲ್ಲಿ ಹಾರ್ತದೆ, ನಮ್ಮ ಸ್ಲ್ಯಾಬಿನ ಮೇಲೆಲ್ಲ ಹಾರ್ತದೆ. ಇಲ್ಲಿಗೆ ಸಹ ಈ ಪುಡಿಯನ್ನ ಸ್ವಲ್ಪ ನೀರಿನಲ್ಲಿ ಕಲಸಿ ಹಾಕಿ ಆ ಕಟ್ಟೆಯನ್ನೆಲ್ಲ ಶುದ್ಧ ಮಾಡಿದ್ರೆ, ನಾವು ಹಾರಾಡ್ತಾ ಇರ್ತವೆ ಚಿಕ್ಕ ನುಸಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ, ಆ ಸೊಳ್ಳೆ ಅಲ್ಲ, ಇನ್ನೊಂದು ಚಿಕ್ಕದು ಈ ಹಣ್ಣು ಇಂಥದೆಲ್ಲ ಇಟ್ಟಾಗ, ಸಿಹಿ ಪದಾರ್ಥನೆಲ್ಲ ಇಟ್ಟಾಗ ಅದು ಬರ್ತದೆ. ಸೊ ಈ ಕಟ್ಟೆಯನ್ನ ಈ ಲಿಂಬೆಯ ಪುಡಿಯಿಂದ ನಾವು ತೊಳೆದಂತ ಪಕ್ಷದಲ್ಲಿ ಆ ನುಸಿಗಳು ಬರದೆ ನಾವು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಇನ್ನೊಂದೇನು ಅಂತಂದ್ರೆ, ನಮ್ಮ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಅನ್ನ ತೊಳೆಯುವಾಗ ಆ ನೀರಿಗೆ ನಾವು ಈ ಒಣಗಿದ ಲಿಂಬೆಯ ಪುಡಿಯನ್ನ ಹಾಕೊಂಡು ನಾವು ತೊಳೆದ್ರೆ ತುಂಬಾ ಕ್ಲೀನ್ ಆಗಿರ್ತದೆ. ಯಾಕಂದ್ರೆ ಕೆಲವೊಮ್ಮೆ ಜಾರತಕ್ಕಂಥದ್ದು ನಮ್ಮದೇ ಕಾಲಿನ ಕೊಳೆ, ಮೈಯ ಕೊಳೆ, ನಾವು ಸೋಪಲ್ಲಿ ಸ್ನಾನ ಮಾಡಿದಂಥದ್ದು ಅಂಥದೆಲ್ಲ ಜಾರುವಂಥ ಪದಾರ್ಥ ಎಲ್ಲವೂ ಸಹ ಕ್ಲೀನ್ ಆಗ್ತದೆ. ಜೊತೆಗೆ ಒಂಥರ ಘಮಘಮಿಸುವ ವಾತಾವರಣ ಸಹ ಇರ್ತದೆ. ಆದ್ದರಿಂದ ಇವನ್ ಟಾಯ್ಲೆಟ್, ಬಾತ್ರೂಮ್ ಅನ್ನ ತೊಳೆಯೋಕ್ಕೂ ಸಹ ಈ ಲಿಂಬೆಯ ಸಿಪ್ಪೆಯ ಪುಡಿಯನ್ನ ನಾವು ಬಳಸುವುದು ಬಹಳ ಬಹಳ ಒಳ್ಳೆಯದು. ನೋವಿನ ಎಣ್ಣೆ, ಸಾಮಾನ್ಯ ನಾವು ಏನಾದರೂ ನೋವು ಅಂದರೆ ಅಂಗಡಿಯಿಂದ ಎಣ್ಣೆಯನ್ನು ತರ್ತೇವೆ. ಕೊಬ್ಬರಿ ಎಣ್ಣೆ ಇರಬಹುದು ಅಥವಾ ಯಾವುದೇ ಎಳ್ಳೆಣ್ಣೆ ಇರಬಹುದು. ಇಂಥದನ್ನ ನಾವು ಈ ಒಣಗಿದ ಲಿಂಬೆಯ ಸಿಪ್ಪೆಯ ಪುಡಿಯನ್ನ ಹಾಕಿ ಆ ಎಣ್ಣೆಯನ್ನು ಕುದಿಸ್ಕೊಂಡು ಆ ಎಣ್ಣೆನ ನಮಗೆಲ್ಲಾದ್ರೂ ನೋವು ಬಂದಾಗ, ಸ್ಪೆಷಲಿ ಈಗಿನೆಲ್ಲ ಮಹಿಳೆಯರಿಗೆ ಮಂಡಿ ನೋವು ಬಹಳ ಕಾಮನ್. ಎಲ್ಲರೂ ನಿಂತು ಅಡಿಗೆ ಮಾಡ್ತಾರೆ, ನಮ್ಮ ಇಡೀ ಶರೀರದ ಭಾರ ಕಾಲಿನ ಮೇಲೆ ಇರ್ತದೆ. ಮಂಡಿ ನೋವು ಒಂದು ಕಾಮನ್. ಅದರ ಜೊತೆಗೆ ಬೆನ್ನು ನೋವು ಇರ್ಬೋದು, ಯಾವುದೇ ಅಥವಾ ಭುಜ, ಎಲ್ಲಿಯ ನೋವಿದ್ರೂ ಸಹ ನಾವು ಈ ಒಣಗಿದ ಲಿಂಬೆಯ ಪುಡಿಯನ್ನ ಎಣ್ಣೆಯಲ್ಲಿ ಹಾಕಿ ಕುದಿಸಿ ಅದನ್ನ ಉಜ್ಕೊಂಡ್ರೆ ನಮ್ಮ ನೋವು ಸಹ ಪರಿಹಾರ ಆಗುತ್ತೆ. ಗಂಟು ನೋವುಗಳಿಗೆ ಸಾಮಾನ್ಯವಾಗಿ, ಮತ್ತೆ ಉಳುಕ್ತದಲ್ಲ, ಎಲ್ಲರಿಗೂ ನಾವು ಕಾಲು ಸ್ಪ್ರೈನ್ ಆಗ್ತವೆ ಅಂತ ಹೇಳ್ತೇವೆ, ಹೀಗೆ ಒಂಥರ ಕಾಲು ಆಗಿ ಊದ್ಕೊಂಡಿದ್ದ ಸಂದರ್ಭದಲ್ಲಿ ಇದನ್ನು ಮಸಾಜ್ ಮಾಡಿದಾಗ ನಮಗೆ ಬೇಗನೆ ಒಂದು ವಾರದಲ್ಲೇ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು. ಜೊತೆಗೆ ವಾರಕ್ಕೊಮ್ಮೆ ನಾವು ಅಭ್ಯಂಗ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತೇವೆ. ಎಣ್ಣೆಯನ್ನು ಉಜ್ಕೊಂಡು ನಾವು ಸ್ನಾನವನ್ನ ಮಾಡಿದಾಗ ನಮ್ಮ ಇಡೀ ಮೈಕಾಂತಿ, ಮನಸ್ಸಿಗೆ ಆಹ್ಲಾದಕರ, ನಮ್ಮ ಮೈಯಲ್ಲಿರುವ ಕೊಳೆ ಇರ್ಬೋದು ಅಥವಾ ನೋವುಗಳು ಇರ್ಬೋದು, ಇದಕ್ಕೆಲ್ಲವೂ ಸಹ ಮೈಗೆ ಎಣ್ಣೆಯನ್ನು ಉಜ್ಕೊಂಡು ಅಟ್ಲೀಸ್ಟ್ ವಾರಕ್ಕೊಮ್ಮೆ, ಸಾಮಾನ್ಯವಾಗಿ ಯುಗಾದಿ, ದೀಪಾವಳಿಗೆ ಅದನ್ನೇ ಇಟ್ಟಿದ್ದಾರೆ, ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡತಕ್ಕಂಥ. ಆದರೆ ವಾರಕ್ಕೊಮ್ಮೆ ನಾವು ಸ್ನಾನ ಅಭ್ಯಂಜನವನ್ನ ಮಾಡಿದಾಗ ಎಣ್ಣೆದು, ಈ ಎಣ್ಣೆಯನ್ನು ಕಾಯಿಸುವಾಗ ಈ ಲಿಂಬೆ ಸಿಪ್ಪೆಯ ಒಣಗಿದ ಪುಡಿಯನ್ನ ನಾವು ಹಾಕೊಂಡು ಮಾಡಿದ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ತುಂಬಾ ಜನರಿಗೆ ಉಗುರು ಸುತ್ತು ಆಗುವುದು ಅಂತ ಕೇಳಿದ್ದೇವೆ. ಈ ಉಗುರಿನ ಕೊನೆಯಲ್ಲಿ ಸ್ವಲ್ಪ ದಪ್ಪಾಗಿ ಆಮೇಲೆ ಅದು ನೋವಾಗುತ್ತೆ. ಜೊತೆಗೆ ಕೆಲವರಿಗೆ ಅದರಲ್ಲಿ ಪಸ್ ಅಂತ ಹೇಳ್ತೀವಲ್ಲ, ಅದು ಸಹ ಪ್ರಾರಂಭ ಆಗುತ್ತೆ. ಆವಾಗ ಈ ಒಣಗಿದ ಲಿಂಬೆಯ ಸಿಪ್ಪೆಯ ಪುಡಿಯನ್ನ ಅದರಲ್ಲಿ ಪ್ಯಾಕ್ ಮಾಡಿ ಅದಕ್ಕೊಂದು ಬ್ಯಾಂಡೇಜ್ ಸುತ್ತಿದ್ರೆ ಅದು ಬೇಗ ಗುಣ ಆಗುತ್ತೆ, ನೋವು ಸಹ ಇರುವುದಿಲ್ಲ. ಅದರ ಮೇಲೆ ಒಂದು ಪಟ್ಟಿ. ಹಾಗೇನೆ ಕುರ ಏಳುದು ಅಂತ ನಾವು ನೋಡಿದ್ದೇವೆ. ಕುರ ಎದ್ದಾಗ ಸಹ ತುಂಬಾ ನೋವಾಗುತ್ತೆ, ಅದು ಸಹ ಒಂಥರ ತಿರುಳಿನ ಹಾಗೆ ಇರುತ್ತೆ, ಅದು ಹೊರಗೆ ಬರುವಾಗ ತುಂಬಾ ನೋವಾಗುತ್ತೆ, ಪಸ್ ಬರ್ತಾ ಇದೆ. ಕೆಲವರಿಗೆ ಒಂಥರ ಒಂದು ವರ್ಷಕ್ಕೊಮ್ಮೆ ಬರತಕ್ಕಂಥದ್ದು, 6 ತಿಂಗಳಿಗೊಮ್ಮೆ ಬರತಕ್ಕಂಥದ್ದು ಈಗಲೂ ಇದೆ. ಕೆಲವೊಮ್ಮೆ ಹೇಳ್ತಾ ಇದ್ರು ರಕ್ತದಲ್ಲಿ ಏನೋ ಪ್ರಾಬ್ಲಮ್ ಇರುವ ಕಾರಣ ಹೀಗೆ ಆಗುತ್ತೆ. ಇದು ಕೊಳಕಿಂದ ಇರ್ಬೋದು ಅಥವಾ ಮೈಯ ಒಂದು ಚರ್ಮದ ಒಂದು ಸಮಸ್ಯೆನೂ ಇರ್ಬೋದು. ಇಂಥದಕ್ಕೆ ಸಹ ಈ ಪುಡಿಯನ್ನ ಒಂದು ಪಟ್ಟಿ ಹಾಗೆ, ಆ ಪುಡಿಯನ್ನು ಹಾಕ್ಬಿಟ್ಟು ಒಂದು ಪಟ್ಟಿಯನ್ನ ಕಟ್ಟಿದ್ರೆ
ಅದರ ಎಲ್ಲ ಒಂದು ಪಸ್ ಏನಿರ್ತದಲ್ಲ ಅದನ್ನ ಎಳ್ಕೊಳ್ಳುತ್ತೆ ಮತ್ತೆ ಬೇಗ ಗುಣ ಆಗುತ್ತೆ. ಲಿಂಬೆಯ ಸಿಪ್ಪೆಯನ್ನ ಸಿಹಿ ಮಾಡತಕ್ಕಂಥದ್ದು. ಹಿಂಡಿದ ಸಿಪ್ಪೆಗಳನ್ನ 4 ಹೋಳುಗಳಾಗಿ ಕತ್ತರಿಸಿ 1 ಕಿಲೋ ಸಿಪ್ಪೆಗೆ 3/4 ಕಿಲೋ ಸಕ್ಕರೆಯನ್ನ ಮಿಕ್ಸ್ ಮಾಡಿ ಅದರ ಜೊತೆಗೆ 30 ಗ್ರಾಂ ಕರಿಮೆಣಸು, ನಾವು ಪೆಪ್ಪರ್ ಅಂತ ಏನು ಕಾಳು ಮೆಣಸು ಅಂತ ಹೇಳ್ತೇವಲ್ಲ ಅದನ್ನ ಪುಡಿ ಮಾಡಿ ಅದರ ಒಟ್ಟಿಗೆ ಕಲಸ್ಬಿಟ್ಟು 3 ದಿನಗಳ ಕಾಲ ನಾವು ಇಟ್ಟು ಪ್ರತಿದಿನ 2 ಬಾರಿ ಅದನ್ನು ತಿರ್ಸ್ಬೇಕು. ನಾವು ಈ ಲಿಂಬೆಯನ್ನ ನಾವು ಯಾವುದೇ ಬಾಟ್ಲಿಯಲ್ಲಿ ಅಥವಾ ಏನಾದ್ರೂ ಮಿಕ್ಸ್ ಮಾಡಿ ಇಡುವಾಗ ಅದನ್ನ ಇಟ್ಟುಬಿಟ್ಟು ಹಾಗೇನೆ ಇಡಬಾರ್ದು, ಅದನ್ನ ಅಲ್ಲಾಡಿಸ್ಬೇಕು. ಯಾಕಂತಂದ್ರೆ ಅದು ಬೂಸ್ಟ್ ಬರಬಾರ್ದು, ಅದು ಮಿಕ್ಸ್ ಆಗ್ಬೇಕು, ಹಸು ಉಪ್ಪೆ ಆಗ್ಲಿ ಸಕ್ಕರೆ ಆಗ್ಲಿ ಅಂತ. ಇದನ್ನ ಇಟ್ಕೊಂಡು ನಾವು ಊಟಕ್ಕೆ ಇದನ್ನ ಬಳಸತಕ್ಕಂಥದ್ದು. ಅದರಲ್ಲಿ ಸಕ್ಕರೆ ಕರಗಿ ನೀರಾಗ್ತದೆ. ಸಿಪ್ಪೆ, ಈ ಒಣಗಿದ ಸಿಪ್ಪೆ ಆ ಸಕ್ಕರೆಯನ್ನ ಹೀರ್ಕೊಂಡಿರ್ತದೆ. ನಾವು ಸಾಮಾನ್ಯವಾಗಿ ಸ್ವೀಟ್ ಪಿಕಲ್ ಅಂತ, ನಿಂಬೆದು ಸ್ವೀಟ್ ಪಿಕಲ್ ಅಂತ ತಗೊಳ್ತೇವಲ್ಲ, ಈ ತರ ಮಾಡಿನೂ ಇದನ್ನ ಪಿಕಲ್ ಆಗಿ ಮಾಡ್ತಾರೆ. ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ತಾರೆ. ಬೆಲ್ಲ ತುಂಬಾ ಒಳ್ಳೇದು ಅಂತ ಹೇಳತಕ್ಕಂಥದ್ದು. ಸಾವಯವ ಬೆಲ್ಲ ಸಿಕ್ಕಿದ್ರೆ ಅದನ್ನು ಉಪಯೋಗ ಮಾಡಿ ಮಾಡ್ತಾರೆ. ಸೊ ಇದನ್ನ ಒಂದು ಗಾಜಿನ ಡಬ್ಬಿಯಲ್ಲಿ ತುಂಬಿಸಿಟ್ಕೊಂಡ್ರೆ ನಾವು ದಿಢೀರಂತ ನಮಗೆ ಯಾವುದೇ ಪಲ್ಯ ಗಿಲ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಒಂದು ತಿಳಿಸಾರ ಅಥವಾ ಮಜ್ಜಿಗೆ ಮೊಸರು ಇದ್ದಾಗ ಈ ಹೋಳುಗಳನ್ನ ಇಟ್ಕೊಂಡು ನಾವು ಊಟವನ್ನ ಮಾಡಬಹುದು. ಜೊತೆಗೆ ಇದನ್ನೇ ಮಕ್ಕಳಿಗೆ ಪೆಪ್ಪರ್ಮೆಂಟ್ ಆಗಿ ಕೊಡಿ ಅಂತಾನು ಹೇಳ್ತಾರೆ. ಯಾಕಂತಂದ್ರೆ ಈಗಿನ ನಾವು ಬಿಸ್ಕೆಟ್ ಚಾಕ್ಲೇಟ್ಸ್ ಅನ್ನ ಕೊಡುವ ಬದಲಿಗೆ ಇದು ಬಹಳ ಬಹಳ ಒಳ್ಳೆಯ ಒಂದು ವಸ್ತು. ಇದನ್ನ ಮಕ್ಕಳಿಗೆ ಪೆಪ್ಪರ್ಮೆಂಟ್ ಆಗಿ ತಿನ್ಲಿಕ್ಕೆ ಅಭ್ಯಾಸ ಮಾಡಿ. ಮನೆಗೆ ಯಾರಾದ್ರೂ ನೆಂಟರು ಬಂದ್ರು ಸಹ ಕೊಡಿ. ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯದಲ್ಲಿ ಪೆಪ್ಪರ್ಮೆಂಟ್ ಕೊಡುವ ಬದಲಿಗೆ ಇದನ್ನ ತಿನ್ಲಿಕ್ಕೆ ಟಿಫಿನ್ ಒಟ್ಟಿಗೆ ಕಳಿಸ್ಕೊಡಿ ಅಂತ ಹೇಳತಕ್ಕಂತಹ ಒಂದು ಮೆಸೇಜ್ ಅನ್ನ ಸಹ ಕೊಡ್ತಾ ಇದ್ದಾರೆ. ಆಮೇಲೆ ಇವರು ಹೇಳ್ತಾರೆ, ಚಂದ್ರಶೇಖರ್ ಅವರು, ಶಾಲೆಯಲ್ಲಿ ಮಕ್ಕಳ ಹುಟ್ಟುಹಬ್ಬ ಎಲ್ಲ ಆಚರಿಸಿದಾಗ ನೀವು ಇದನ್ನ ಚಿಕ್ಕ ಪ್ಯಾಕ್ ಮಾಡಿ ಇದನ್ನ ಮಕ್ಕಳಿಗೆ ಕೊಡಿ ತಿನ್ಲಿಕ್ಕೆ ಅಂತ ಹೇಳ್ತಕ್ಕಂಥ. ಚಾಕ್ಲೇಟ್ ಕೊಡೋ ಬದಲಿಗೆ ಇದನ್ನ ಕೊಡಿ, ಸಿಹಿಯಾಗಿ ಬಹಳ ಚೆನ್ನಾಗಿರ್ತದೆ. ಎಲ್ರಿಗೂ ಗೊತ್ತಿದೆ ಅಲ್ಲ, ಈ ಒಂದು ಟ್ಯಾಮರಿಂಡ್ದು ಚಾಕ್ಲೇಟ್ ಬರ್ತದೆ. ಮೊದ್ಲೆಲ್ಲ ಫ್ಲೈಟ್ ಅಲ್ಲಿ ಹೋಗುವಾಗ ಕೊಡುವವ್ರೆ, ಕೆಲವರಿಗೆ ವಾಮಿಟ್ ಎಲ್ಲ ಬರ್ತದೆ ಅಂತ. ಈಗ ಎಲ್ಲ ಅಂಗಡಿಗಳಲ್ಲಿ ಅದು ಸಿಗುತ್ತೆ, ತುಂಬಾ ಚೆನ್ನಾಗಿರ್ತದೆ. ಊಟ ಎಲ್ಲ ಆದ್ಮೇಲೂ ಅದನ್ನ ಜಗಿಬಹುದು ಹೀಗೇನೆ ಮಧ್ಯದಲ್ಲಿ. ಜೊತೆಗೆ ನಾವೆಲ್ಲಾದ್ರೂ ಕಾರ್ಯಕ್ರಮದಲ್ಲಿ ಕೂತಿದಾಗ ಕೆಲವರಿಗಂತೂ ಭಾಷಣ ಕೇಳುವಾಗ ನಿದ್ರೆ ಬರತಕ್ಕಂಥ ಪ್ರವೃತ್ತಿ ಇದೆ. ಆ ಒಂದು ನಿಂಬೆ ಹಣ್ಣಿನ ತುಂಡು ಅಥವಾ ಹುಣಸೆ ಹಣ್ಣಿನ ಒಂದು ಚಾಕ್ಲೇಟ್ ಇದೆಯಲ್ಲ ಅದನ್ನ ಹಾಕೊಂಡ್ರೆ ನಿದ್ದೆ ಸಹ ಬರುವುದಿಲ್ಲ. ಅದಕ್ಕೆ ಈ ನಿಂಬೆ ಹಣ್ಣಿನ ಒಣಗಿದ ಸಿಪ್ಪೆಯ ಪುಡಿಯನ್ನ ಈ ಸಕ್ಕರೆಯ ಪಾಕದಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನ ಹಾಕಿ ಅದನ್ನ ಗಟ್ಟಿಯಾಗಿ ಮಾಡಿಕೊಂಡು ಅದನ್ನ ಪೆಪ್ಪರ್ಮೆಂಟ್ ಆಗಿ ಉಪಯೋಗವನ್ನ ಮಾಡತಕ್ಕಂಥದ್ದು. ಇದು ಈ ಲಿಂಬೆಯ ಸಿಪ್ಪೆ ಅಥವಾ ನಿಂಬೆ ಹಣ್ಣು ಅಂತ ನಾವು ಏನ್ ಹೇಳ್ತೇವಲ್ಲ, ಇದು ಕೇವಲ ಬಾಯಿ ರುಚಿಗೆ ಮಾತ್ರ ಅಲ್ಲ, ಇದು ಆರೋಗ್ಯಕ್ಕೆ ಸಹ ಬಹಳ ಬಹಳ ಒಳ್ಳೆಯದು. ಮನೆಯಲ್ಲಿ ನಾವು ಯಾವುದೇ ಇಲ್ಲ ಅಂತ ಹೇಳಿದಾಗ ಮಕ್ಕಳನ್ನ ಸಮಾಧಾನ ಮಾಡ್ಲಿಕ್ಕೆ ಈ ಒಂದು ಸ್ವೀಟ್ ಅನ್ನ ನಾವು ಉಪಯೋಗಬಹುದು. ಆಮೇಲೆ ಈ ಲಿಂಬೆಯ ಒಣಗಿದ ಪುಡಿಯನ್ನ, ಸಿಪ್ಪೆಯ ಪುಡಿಯನ್ನ ಖಾರ ಮಾಡುವುದು. ಇದಿಷ್ಟು ಬೇರೆ ಬೇರೆ ಹೇಳಿದ್ರೆ, ಖಾರವನ್ನ ಮಾಡುವುದಂದ್ರೆ ನಮ್ಮ ಊಟಕ್ಕೆ ಬಳಸತಕ್ಕಂಥದ್ದು. ಸಿಹಿ ಬೇಡವೆಂದವರು ಖಾರದ ತಂತ್ರವನ್ನ ಮಾಡಬಹುದು. ಕತ್ತರಿಸಿದ ಈ ಲಿಂಬೆಯ ಸಿಪ್ಪೆ ಏನಿದೆ ಒಣಗಿದ್ದು, ಇದನ್ನ 120 ಗ್ರಾಂ ಉಪ್ಪು, 75 ಗ್ರಾಂ ಹಸಿಮೆಣಸನ್ನ ಹಾಕಿ ಇದಕ್ಕೆ 25 ಗ್ರಾಂ ಕರಿಮೆಣಸು ಅಂದ್ರೆ ಕಾಳು ಮೆಣಸು ಬಹಳ ಬಹಳ ಒಳ್ಳೆಯದು ಆದ ಕಾರಣ ಇದನ್ನ ಮಿಕ್ಸ್ ಮಾಡಿ ಇದನ್ನ ನಾವು ಮತ್ತೆ ಉಪ್ಪಿನಕಾಯಿ ಅಂತೆ ಇದನ್ನ ಬಳಕೆ ಮಾಡತಕ್ಕಂಥದ್ದು. ಇದು ಏನಾಗುತ್ತೆ ಅಂದ್ರೆ ನಮ್ಮ ಆ ದಿನದ ಒಂದು ಉತ್ಸುಕತೆಯನ್ನ ನಾವು ಇಟ್ಕೊಳ್ಬಹುದು ಅಂತ, ಮೇಂಟೈನ್ ಮಾಡಬಹುದು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಒಂಥರ ಉದಾಸೀನ ಏನೋ ಒಂಥರ ಆಯ್ತು ಅಂತ ಹೇಳಿದ್ರೆ ಇದನ್ನ ನಾವು ಊಟದಲ್ಲಿ ಬಳಸಿದಂತ ಸಂದರ್ಭದಲ್ಲಿ ನಮಗೆ ಉತ್ಸುಕತೆಯನ್ನು ಸಹ ನೀಡ್ತದೆ. ಬೇರೆ ಉಪ್ಪಿನಕಾಯಿಯನ್ನ ನಾವು ಅಂಗಡಿಯಿಂದ ಕೊಂಡು ತಂದು ಅಥವಾ ತುಂಬಾ ಮಸಾಲೆಯನ್ನ ಹಾಕಿ ಮಾಡಿ ತಿನ್ನುವುದಕ್ಕಿಂತ ಇದನ್ನ ಮಾಡಿ ತಿಂದ್ರೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಒಂದು ಏನು ಅಂದರೆ ಮುಂಜಾಗ್ರತೆ, ಇದರಲ್ಲಿ ನಾವು ಇದನ್ನೆಲ್ಲ ಮಾಡಿದಾಗ ಆಗಾಗ ಇದನ್ನ ಅಲ್ಲಾಡಿಸ್ತಾ ಇರಬೇಕು. ಅದು ಬೂಸ್ ಬರದ ಹಾಗೆ ನಾವು ಮೇಂಟೈನ್ ಮಾಡಬೇಕು. ನಾವು ಬಿಸಿಲಲ್ಲಿದ್ದಾಗ ನಾವು ಸ್ಟೀಲ್ನ ತಟ್ಟೆ, ಅಲ್ಯೂಮಿನಿಯಂ ತಟ್ಟೆಯಲ್ಲಿ ನಾವು ಯಾವತ್ತೂ ನಿಂಬೆ ಹಣ್ಣನ್ನ ಒಣಗಿಸಬಾರ್ದು ಅಥವಾ ಪ್ಲಾಸ್ಟಿಕ್ನಲ್ಲಿ ಒಣಗಿಸಬಾರ್ದು. ಸ್ಟೀಲ್ ತಟ್ಟೆ ಅಥವಾ ತಮ್ಮಲ್ಲಿ ಏನಾದ್ರು ಗ್ಲಾಸ್ದು ಪಿಂಗಾಣಿಯ ಪ್ಲೇಟ್ ಇದ್ರೆ, ಬೌಲ್ ಎಲ್ಲ ಇದ್ರೆ ಅದರಲ್ಲಿ ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸುವುದು ಬಹಳ ಬಹಳ ಒಳ್ಳೆಯದು. ಇದನ್ನ ಒಣಗಿಸಿ ಇಟ್ಟುಕೊಳ್ಳುವುದು ಜೊತೆಗೆ ಮಳೆಗಾಲದಲ್ಲಿ
ನಾವು ಒಂದು ವೇಳೆ ನಮಗೆ ಸ್ಟವ್ ಪಕ್ಕನೋ ಅಥವಾ ಹೊರಗೆ ಅಡಿಗೆ ಮಾಡೋರಿದ್ರೆ ಕಟ್ಟಿಗೆಯಲ್ಲಿ ಅದರ ಪಕ್ಕನೆ ಇಟ್ಟು ಇದನ್ನ ಒಣಗಿಸ್ಕೊಳ್ಬಹುದು. ಇದನ್ನ ಡ್ರೈ ಪಿಕಲ್ ಅಂತಲೂ ಸಹ ನಾವು ಕರಿಬಹುದು. ಇಲ್ಲಿ ಒಣಗಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡತಕ್ಕಂಥದ್ದು ಖಾರದ ಪುಡಿ ಅಂದ್ರೆ ಜಸ್ಟ್ ಮೆಣಸಿನ ಪುಡಿ, ಒಂದ್ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಉಪ್ಪನ್ನ ಬೆರೆಸಿ ಅದನ್ನು ಡ್ರೈ ಆಗಿ ಒಣಗಿಸ್ಕೊಂಡು ಅದನ್ನು ನಾವು ಊಟದಲ್ಲಿ ಉಪಯೋಗಿಸತಕ್ಕಂಥದ್ದು ಸಹ ನಾವು ಮಾಡಬಹುದು. ನಾವು ಇನ್ನೊಂದೇನು ಅಂತಂದ್ರೆ ಈ ಗಡಿಬಿಡಿ ಸಾರು ಅಂತ ಹೇಳ್ತೇವೆ. ಎಲ್ರಿಗೂ ಗೊತ್ತಿದೆ, ಏನೋ ಒಂದು ತಿಳಿ ಸಾರು ಮಾಡ್ಬಿಟ್ಟೆ ಇವತ್ತೇನು ಮಾಡೋಕ್ಕಾಗಿಲ್ಲ ಅಂತ. ಸಾಮಾನ್ಯವಾಗಿ ಹುಣಸೆ ಹಣ್ಣನ್ನು ಕಿವುಚಿ ಅಥವಾ ಟೊಮೆಟೊ ಇದ್ರೆ ಅದನ್ನು ಕಿವುಚಿನೋ ಅದನ್ನು ಬೇಯಿಸಿನೋ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿನ ಒಂದು ದಿಢೀರ್ ಅಂತ ಒಂದು ಸಾರನ್ನ ಮಾಡ್ತೇವೆ. ಸೊ ಇದೇ ರೀತಿಯಲ್ಲಿ ಈ ನಾವು ಏನು ಲಿಂಬೆಯ ಸಿಪ್ಪೆಯನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ತೇವೆ, ಇದರದೇ ಸಾರನ್ನ ಮಾಡಿ ಊಟ ಮಾಡಿ. ಏನು ಇಲ್ಲ, ಸೇಮ್ ಪ್ರೋಸೆಸ್. ನಾವು ಬೇರೆ ತಿಳಿ ಸಾರನ್ನ ಹೇಗೆ ಮಾಡ್ತೇವೆ ಹಾಗೇನೆ ಈ ಒಣಗಿದ ಸಿಪ್ಪೆಯ ಪುಡಿಯನ್ನ ನೀರಿನಲ್ಲಿ ಕಲಿಸ್ತಕ್ಕಂಥದ್ದು, ನಮಗೆ ಎಷ್ಟು ಬೇಕು ಅಷ್ಟು, ಅದಕ್ಕೆ ರುಚಿಗೆ ತಕ್ಕಂಥ ಉಪ್ಪನ್ನು ಹಾಕತಕ್ಕಂಥದ್ದು. ನೀವು ಬೇರೆ ಏನು ಹಾಕಬೇಕು ಅಂತ, ರುಬ್ಬಿ ಹಾಕಬೇಕು ಅಥವಾ ತೆಂಗಿನಕಾಯಿ ಹಾಕಬೇಕು ಅಂತ ಇಲ್ಲ. ಇದಕ್ಕೆ ಒಂದು ಒಗ್ಗರಣೆಯನ್ನ ಕೊಡತಕ್ಕಂಥದ್ದು ಸಾಸಿವೆ, ಒಣಮೆಣಸಿನಕಾಯಿ, ಜೊತೆಗೆ ನೀವು ಎಳ್ಳು ಉಪಯೋಗ ಮಾಡತಕ್ಕಂಥವ್ರು ಅಥವಾ ಜೀರಿಗೆ ಉಪಯೋಗ ಮಾಡತಕ್ಕಂಥವ್ರು ಅದನ್ನು ಜೊತೆಗೆ ಒಂದು ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಒಂದು ಒಗ್ಗರಣೆಯನ್ನು ಕೊಟ್ಟು ಆ ಸಾರಿನಲ್ಲಿ ಊಟ ಮಾಡತಕ್ಕಂಥದ್ದು. ಪುಡಿ ಆಲ್ರೆಡಿ ರೆಡಿ ಇದ್ದಂತಹ ಮನೆಗಳಲ್ಲಿ ಎಲ್ಲಿಗೋ ಹೋಗಿ ಬಂದ್ವಿ, ಊಟ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ಅನ್ನ ಇದ್ರೂ ಸಾರಿರೋದಿಲ್ಲ, ದಿಢೀರ್ ಅಂತ ಈ ಸಾರನ್ನ ಮಾಡಿಕೊಂಡು ತುಂಬಾ ರುಚಿಕರವಾಗಿ ನಾವು ಊಟವನ್ನ ಮಾಡಬಹುದಾಗಿದೆ. ಇನ್ನೊಂದೇನಂದ್ರೆ ಲಿಂಬೆಯ ಸಿಪ್ಪೆಯ ತೊಕ್ಕು. ಸಾಮಾನ್ಯವಾಗಿ ಇವಾಗ ಹುಣಸೆಕಾಯಿ ಬರತಕ್ಕಂಥ ಸಂದರ್ಭ ಎಲ್ಲರೂ ಹುಣಸೆಯ ತೊಕ್ಕನ್ನು ಮಾಡ್ತಾರೆ. ಮಾವಿನಕಾಯಿಯ ತೊಕ್ಕನ್ನು ಮಿಡಿ ಅಥವಾ ಒಂದು ಸ್ವಲ್ಪ ಗೊರಟು ಕಟ್ಟಿದಂತಹ ಮಾವಿನ ತೊಕ್ಕನ್ನ ಮಾಡ್ತೇವೆ. ಅಂತೆಯೇ ಅದೇ ಪ್ರೋಸೆಸ್ನಲ್ಲಿ ಲಿಂಬೆಯ ಒಣಗಿದ ಸಿಪ್ಪೆಯಿಂದನೂ ಸಹ ನಾವು ತೊಕ್ಕನ್ನ ಮಾಡಿಕೊಂಡು ಅದನ್ನು ನಾವು ಊಟಕ್ಕೆ ಬಳಸಬಹುದು. ಈಗ 1 ಕಿಲೋಗ್ರಾಮಿಗೆ ಸುಮಾರು 20 ಗ್ರಾಮಿನಷ್ಟು ಒಣ ಮೆಣಸಿನ ಪುಡಿಯನ್ನು ತಗೊಂಡು ಸುಮಾರು 30 ಗ್ರಾಮಿನಷ್ಟು ನಾವು ಅದನ್ನ ಮೆಂತೆಯನ್ನು ತಗೊಂಡು ಅದನ್ನು ಹುರಿಬೇಕು. ಡ್ರೈ ಎಣ್ಣೆ ಸೇರಿಸಿ ಅಲ್ಲ, ಡ್ರೈ ಆಗಿ ಹುರಿದು ಅದನ್ನ ನುಣ್ಣಗೆ ಪುಡಿ ಮಾಡಿಕೊಂಡು ಇದನ್ನ ನಾವು ತೆಂಗಿನೆಣ್ಣೆ ಬಳಸಿ ಅಭ್ಯಾಸ ಇದ್ದವರು ತೆಂಗಿನ ಎಣ್ಣೆಯಲ್ಲಿ ಇಂಗಿನೊಡನೆ ಒಂದು ಒಗ್ಗರಣೆಯನ್ನ ಕೊಟ್ಟು ಈ ತೊಕ್ಕನ್ನು ನಾವು ಮಾಡಿಟ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಊಟಕ್ಕೆ ನಾವು ಬಳಸಬಹುದು. ಬಿಸಿ ಅನ್ನಕ್ಕೆ ಜಸ್ಟ್ ಒಂದು ತುಪ್ಪ ಹಾಕೊಂಡು ಈ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ನಾವು ರುಚಿಕರವಾದ ಆಹಾರವನ್ನ ತಿನ್ಬಹುದು. ಜೊತೆಗೆ ನಾನು ಆಗ್ಲೇ ಹೇಳಿದೆ, ಶೀತ, ನೆಗಡಿ ಅಥವಾ ಜ್ವರ ಬಂದಾಗ ಒಂಥರ ಬಾಯಿ ನಾಲಿಗೆ ರುಚಿ ಇರುವುದಿಲ್ಲ, ಕಹಿ ಇರ್ತದೆ, ಊಟ ಸೇರುವುದಿಲ್ಲ ಅಂತ ಹೇಳತಕ್ಕಂಥ ಸಂದರ್ಭದಲ್ಲಿ ಇದನ್ನು ನಾವು ಬಳಸಬಹುದು. ಜ್ವರ ಬಂದಂಥ ಸಂದರ್ಭದಲ್ಲಿ ಬೇಗ ಜೀರ್ಣ ಆಗ್ಲಿಕ್ಕೆ ನಾವು ಸಾಮಾನ್ಯವಾಗಿ ಗಂಜಿಯನ್ನ ಮಾಡಿ ಕೊಡ್ತೇವೆ, ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗಲಿ. ಅಥವಾ ಹಿರಿಯರು ಮನೆಯಲ್ಲಿದ್ದಾಗ ಹಲ್ಲು ಇಲ್ಲದೆ ಇರತಕ್ಕಂಥವ್ರು, ಸರಿಯಾಗಿ ಜಗಿಲಿಕ್ಕೆ ಆಗದೆ ಇರತಕ್ಕಂಥವ್ರಿಗೆ ಮೆತ್ತನೆಯ ಗಂಜಿಯನ್ನ ಮಾಡಿ ಅದರೊಟ್ಟಿಗೆ ಈ ತೊಕ್ಕನ್ನ ಸ್ವಲ್ಪ ಕೊಟ್ಟಲ್ಲಿ ಅದು ಬಾಯಿ ರುಚಿಯನ್ನು ಕೊಡ್ತದೆ, ಜೊತೆಗೆ ಅವರಿಗೆ ಆರೋಗ್ಯವನ್ನು ಸಹ ಕಾಪಾಡತಕ್ಕಂಥ ಒಂದು ವಸ್ತುವಾಗಿ ಇದು ಕೆಲಸವನ್ನ ಮಾಡುತ್ತದೆ. ಮತ್ತೊಂದೇನು ಅಂತಂದ್ರೆ ಈ ಪ್ರತಿಯೊಂದು ಮಾಡಿದಂಥದ್ರಲ್ಲಿ ನಾವು ಒಂದೇ ಒಂದು ಜಾಗ್ರತೆಯನ್ನು ವಹಿಸ್ಬೇಕು. ನಾವು ಮಾಡಿ ಇಟ್ಬಿಟ್ಟು ಮರ್ತು ಬಿಟ್ಟು ಇದನ್ನ ಉಪಯೋಗ ಮಾಡದೆ ಎಸೆಯುವಂತಹ ಪ್ರಸಂಗ ಬರಬಾರದು. ಪ್ರತಿ ಸಲ ನಾವು ಮಾಡಿದಂಥದನ್ನ ಜಾಸ್ತಿ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಕ್ವಾಂಟಿಟಿಯನ್ನ ಮಾಡಿ ಇಟ್ಕೊಂಡು ಫ್ರೆಶ್ ಆಗಿ, ಜಾಸ್ತಿ ಅಂದ್ರೆ 1 ವಾರಗಳ ಕಾಲ ಮಾತ್ರ ಇಟ್ಕೊಂಡು ಇದಕ್ಕೆ ಯಾವುದೇ ಬೂಸು ಬರದ ಹಾಗೆ ಡಬ್ಬಿಯನ್ನ ಚೆನ್ನಾಗಿ ಮುಚ್ಚಿ ಇಟ್ಕೊಳ್ಳತಕ್ಕಂಥದ್ದು. ಈ ಪುಡಿಗಳಿಗೆ ನೀರು ತಾಗದೆ ಡ್ರೈ ಆಗಿಯೇ ಇಟ್ಕೊಂಡು ನಾವು ಕಾಪಾಡಿಕೊಂಡು ಲಿಂಬೆಯ ಸಿಪ್ಪೆಯನ್ನ ನಾವು ಎಸೆಯದೆ ನಮ್ಮ ಅನುಕೂಲಕ್ಕೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಮೈಕಾಂತಿಗೆ ಇದನ್ನ ಬಳಸಲಿಕ್ಕೆ ಇಷ್ಟೊಂದು ಉಪಯೋಗ ಇದೆ ಅಂತ ಹೇಳತಕ್ಕಂತ ಒಂದು ಅಂಶವನ್ನ ನಾನು ಗಮನಕ್ಕೆ ತಂದು ಈ ಒಂದು ವಿಷಯ ಮಂಡನೆಯನ್ನ ನಾನು ಇಲ್ಲಿಗೆ ವಿರಾಮವನ್ನ ಹೇಳ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ದಿನ ಮಾಡ್ತೇನೆ, ಉಪ್ಪಿನಕಾಯಿ ತಿನ್ನುವವರಿಗೆ ಕೆಲವರಿಗೆ ಆಸಿಡಿಟಿ ಆಗ್ತದೆ ಅಂತ ಹೇಳ್ತಾರೆ, ತಿನ್ನಕ್ಕಾಗಲ್ಲ ಅಂತ. ಅದ ಹಿಂಡಿದ ಸಿಪ್ಪೆಯನ್ನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನ ಗಾಜಿನ ಡಬ್ಬಿಯಲ್ಲಿ ಇಟ್ಕೊಂಡ್ರೆ ಇದನ್ನ ನಾವು ಊಟಕ್ಕೆ ಉಪ್ಪಿನಕಾಯಾಗಿ ಬಳಸ್ಬೋದು. ಆ ಹೋಳನ್ನ
ಈ ಲೋ BP ಆಗೋರಿಗೆ ಇದು ಮೇಂಟೈನ್ ಮಾಡುತ್ತೆ. ಜೊತೆಗೆ ಉಪ್ಪಿನಕಾಯಿ ಒಂಥರ ಮಸಾಲೆ, ಒಂಥರ ಹುಳಿ ತೇಗು ಬರುತ್ತೆ, ಹೊಟ್ಟೆ ಉರಿ ಆಗುತ್ತೆ ಅಂತ ಹೇಳತಕ್ಕಂಥವ್ರು ಈ ಖಾಲಿ ಲಿಂಬೆಯ ಸಿಪ್ಪೆಯನ್ನ ಉಪ್ಪಿನಲ್ಲಿ ಹಾಕಿ ಒಂದು 2-3 ದಿನ ಕುಲ್ಕಬೇಕು, ಬೂಸ್ ಬರದ ಹಾಗೆ. ಒಂದು ವಾರದಲ್ಲಿ ಅದನ್ನ ಬಳಸಿ ನೋಡಿ. ನೀವು ರಾತ್ರಿನೂ ತಿನ್ಬೋದು, ಮಧ್ಯಾಹ್ನನೂ ತಿನ್ಬೋದು, ಬೆಳಗ್ಗೆನೂ ತಿನ್ಬಹುದು. ಯಾವುದೇ ಹೊಟ್ಟೆ ಉರಿ ಅಥವಾ ಹುಳಿ ತೇಗು ಇಂಥದ್ದು ಯಾವುದು ಬರುವುದಿಲ್ಲ. ತುಂಬಾ ಆರೋಗ್ಯಕರವಾದ ಇದು ಒಂದು ಉಪ್ಪಿನಕಾಯಿಯ ಹಾಗೆ ನಾವು ಬಳಸಬಹುದು. ಥ್ಯಾಂಕ್ ಯು.